ಜೈ ಹನುಮಾನ್. ಇನ್ನೇನು ಜೂನ್ ಫಸ್ಟಿಂದ ಎಲ್ಲ ಸ್ಕೂಲ್ಸು ಆಲ್ಮೋಸ್ಟ್ ಓಪನ್ ಆಗ್ತಾ ಇದೆ. ಮತ್ತೆ ಬ್ರೇಕ್ಫಾಸ್ಟ್ ಮಾಡುವಂಥ ಒಂದು ಟೆನ್ಷನ್ ಮತ್ತೆ ಸ್ಟಾರ್ಟ್ ಆಗ್ತಾಯಿದೆ. ಅವ್ರಿಗೋಸ್ಕರನೇ ಈ ವಿಡಿಯೋ. ರೈಸಲ್ಲಿ ಆಗುವಂಥ ಒಂದು 5 ಈಸಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ರೆಸಿಪೀಸ್ನ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಹೆಲ್ತಿಯಾಗೂ ಇರುತ್ತೆ, ಬೇಗನೂ ಆಗುತ್ತೆ. ಸೊ ಮನೆಯವ್ರಿಗೆಲ್ಲ ಒಂದು ಅಡುಗೆ ಮಾಡಿ ಮಕ್ಳಿಗೂ ಬ್ರೇಕ್ಫಾಸ್ಟ್ ಮಾಡೋವಂಥ ಒಂದು ಟೆನ್ಷನ್ನು ಕೆಲವೊಂದು ಮನೇಲಿ ಇರುತ್ತೆ. ಅವ್ರಿಗೋಸ್ಕರನೇ ತುಂಬಾ ಇಂಪಾರ್ಟೆಂಟ್ ಆದಂಥ ವಿಡಿಯೋ ಇದು. ಮತ್ತು ಲಾಸ್ಟಲ್ಲಿ ನಾನು ಒಂದು ಕರ್ಡ್ ರೈಸ್ನ ತೋರಿಸಿದ್ದೀನಿ. ತುಂಬಾ ಎಕ್ಸಲೆಂಟ್ ಆಗಿತ್ತು ಟೇಸ್ಟು. ಅದನ್ನು ಮಾತ್ರ ಮಿಸ್ ಮಾಡ್ಕೊಬೇಡಿ. ಸೊ ಮೊದಲಿಗೆ ನಾನಿಲ್ಲಿ ಟೊಮೆಟೊ ರೈಸ್ ಮಾಡೋದನ್ನ ತಿಳಿಸ್ಕೊಡ್ತೀನಿ. ಫಸ್ಟ್ ಬ್ರೇಕ್ಫಾಸ್ಟ್ ಬಂದು ಟೊಮೆಟೊ ರೈಸು. ಈ ಥರ ರೈಸ್ ಮಾಡಿಟ್ಕೊಂಡ್ಬಿಟ್ರೆ ನಾನು ಇವಾಗ ವೀಡಿಯೋದಲ್ಲಿ ತೋರಿಸೋಂಥ ಎಲ್ಲ ಒಂದು ರೆಸಿಪೀಸು ಬೇಗನೆ ರೆಡಿ ಆಗಿಬಿಡುತ್ತೆ. ಈಗ ಮುದ್ದೆ ಸಾಂಬಾರು ಅದೆಲ್ಲ ಮಾಡೋದಿರುತ್ತೆ, ಮಕ್ಕಳಿಗೆ ಬಾಕ್ಸಿಗೆ ಮಾಡಿಕೊಡೋದು ಇರುತ್ತೆ. ಅವ್ರಿಗಂತೂ ಈ ವಿಡಿಯೋ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅಂತ ನಾನು ಹೇಳ್ತೀನಿ. ಮೊದಲಿಗೆ ಪ್ಯಾನ್ಗೆ ಎಣ್ಣೆ, ಪಲಾವ್ ಸ್ಪೈಸೀಸು, ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದಕ್ಕೆ ನೀವು ಬೇಕಾದ್ರೆ ತುಪ್ಪ ಸ್ವಲ್ಪ ಹೆಲ್ತಿಯಾಗಿರಬೇಕು, ಹೆಲ್ತ್ ಕಾನ್ಷಿಯಸ್ ಇರೋರು ತುಪ್ಪನೂ ಸಹ ಯೂಸ್ ಮಾಡ್ಬೋದು, ಸಮಸ್ಯೆ ಇಲ್ಲ. ನೆಕ್ಸ್ಟ್ ಇದಕ್ಕೆ ಟೊಮೆಟೊ ಹಾಕಿ ಉಪ್ಪು ಮತ್ತು ಅರಿಶಿನ ಪುಡಿ ಹಾಕ್ಬಿಟ್ಟು ಟೊಮೆಟೊ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಬೇಯಿಸ್ಕೊಬೇಕು. ಯಾಕಂದರೆ ನಾವು ಇದನ್ನು ಲಿಡ್ ಕ್ಲೋಸ್ ಮಾಡಿ ಏನು ಮಾಡ್ತಾಯಿಲ್ಲ, ಕ್ವಿಕ್ಕಾಗಿ ಹಾಕಬೇಕು ಅಲ್ವಾ. ಅದಕ್ಕೆ ಆಲ್ಮೋಸ್ಟ್ ಸ್ವಲ್ಪ ಟೊಮೆಟೊ ಸಣ್ಣ ಸಣ್ಣ ಕಟ್ ಮಾಡಿಕೊಂಡ್ರೆ ಬೇಗನೆ ಕುಕ್ ಆಗಿಬಿಡುತ್ತೆ. ನೀಟಾಗಿ ಇದನ್ನು ಟೊಮೆಟೊ ಸಾಫ್ಟ್ ಆಗೋವ್ರಿಗೆ ಎಷ್ಟಾಗುತ್ತೋ ಅಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದು ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಇಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಇದನ್ನು ಸಹ ನೀಟಾಗಿ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಂಡು ರುಚಿಗೆ ತಕ್ಕಷ್ಟು ಖಾರ, ಬೇರೆ ಏನೂ ಬೇಡ ಇದಕ್ಕೆ, ಯಾವುದೇ ರೀತಿಯಾದ ಅದರ್ ಮಸಾಲೆಸು, ಟೇಸ್ಟಿಂಗ್ ಪೌಡರ್ಸ್ ಏನೂ ಬೇಡ, ಇಷ್ಟೇ ಸಿಂಪಲಾಗಿ ಸಾಕು. ಮಧ್ಯಾಹ್ನಕ್ಕೆ ಮತ್ತು ಬೆಳಗ್ಗೆಗೆ ತುಂಬಾ ಚೆನ್ನಾಗಿರುತ್ತೆ ಮಾಡ್ಕೊಳ್ಳೋದಕ್ಕೆ. ಇಲ್ಲಿ ನಾನು ಇಬ್ಬರಿಗಾಗೋಷ್ಟು ಮಾತ್ರ ಮಾಡ್ತಾಯಿದ್ದೀನಿ ಅಷ್ಟೇ. ನಾವು ಮಾಡಿಟ್ಟಿರೋಂಥ ಒಂದು ರೈಸ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡ್ರೆ ಟೇಸ್ಟಿಯಾಗಿರೋಂಥ ಒಂದು ಪಲಾವ್ ರೆಡಿ ಆಯಿತು. ಟೊಮೆಟೊ ರೈಸ್ ರೆಡಿ ಆಯಿತು. ನೋಡಿ ಎಷ್ಟು ಕ್ವಿಕ್ಕಾಗಿ ಆಗಿಬಿಡುತ್ತೆ, ತಿನ್ನೋದಕ್ಕೂ ಚೆನ್ನಾಗಿರುತ್ತೆ, ಬೇಗನೂ ಸಹ ಆಗುತ್ತೆ. ಸೊ ನೆಕ್ಸ್ಟ್ ರೆಸಿಪಿ ಬಂದು ಕೋಕೋನಟ್ ರೈಸ್. ಈ ಕೋಕೋನಟ್ ರೈಸು ನಮ್ಮ ಹೆಲ್ತಿಗೆ ತುಂಬ ಒಳ್ಳೆಯದು. ಯಾಕಂದರೆ ಇದಕ್ಕೆ ನಾನು ಜಾಸ್ತಿ ಕಾಳು ಹಾಕಿ, ಗೋಡಂಬಿ ಹಾಕಿ ಮತ್ತು ಕಾಯಿ ತುರಿ ಹಾಕಿ ಮಾಡಿರೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಸೊ ಒಂದು ಪ್ಯಾನ್ಗೆ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಸೊ ತುಪ್ಪ ಈಸ್ ಕಂಪಲ್ಸರಿ ಈ ರೈಸ್ಗೆ, ತುಂಬಾ ಚೆನ್ನಾಗಿರುತ್ತೆ. ತುಪ್ಪ ಅಲ್ಲದೆ ಬೇರೆ ಹಾಕಿದ್ರೆ ಅಷ್ಟೊಂದು ಟೇಸ್ಟ್ ಚೆನ್ನಾಗಿರೋದಿಲ್ಲ. ಇದಕ್ಕೆ ತುಪ್ಪ ಹಾಕ್ಕೊಂಡು ಸಾಸಿವೆ, ಸ್ವಲ್ಪ ಕಾಳು ಜಾಸ್ತಿ ಹಾಕ್ಕೊಳ್ಳಿ. ಇದರಿರೋದ್ರಿಂದ ನಮ್ಮ ದೇಹಕ್ಕೆ ಜಾಸ್ತಿ ಪ್ರೋಟೀನ್ ಅಂಶ ಸಿಗುತ್ತೆ, ಕಡಲೆ ಬೀಜ ಕಾಳೆಲ್ಲ ಯೂಸ್ ಮಾಡೋದ್ರಿಂದ. ರೈಸ್ ಅಲ್ವಾ, ಅದಕ್ಕೋಸ್ಕರ ಇದಕ್ಕೆ ನಾನು ಗೋಡಂಬಿ ಹಾಕ್ಕೊಳ್ತಾ ಇದ್ದೀನಿ. ಬೇಕಿದ್ರೆ ನೀವು ಬಾದಾಮಿನ ಸಹ ಸಣ್ಣ ಸಣ್ಣ ಕಟ್ ಮಾಡಿ ಹಾಕ್ಕೊಬೋದು. ಇದೆಲ್ಲ ನೀಟಾಗಿ ತುಪ್ಪದಲ್ಲಿ ಫ್ರೈ ಆಗ್ತಾಯಿದ್ರೆ ಘಮ್ ಅಂತ ಘಮ ಬರ್ತಾ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಖಾರಕ್ಕೆ ನೀವು ಹಸಿಮೆಣ್ಸಿನ್ಕಾಯಿ ಅಥವಾ ಒಣಮೆಣ್ಸಿನ್ಕಾಯಿ ಯೂಸ್ ಮಾಡ್ಬೋದು. ನಾನಿಲ್ಲಿ ಒಣಮೆಣ್ಸಿನ್ಕಾಯಿ ಯೂಸ್ ಮಾಡ್ತಾಯಿದ್ದೀನಿ. ಕರಿಬೇವು ಸೊಪ್ಪು ಹಾಕಿ, ಸೊ ಈಗ ಸ್ಟವ್ ಫ್ಲೇಮ್ನ ಮೀಡಿಯಮಲ್ಲಿ ಇಟ್ಕೊಬೇಕು. ಆಮೇಲೆ ಕಾಯಿ ತುರಿ ಹಾಕಿ ಒಂದು ಮಿಕ್ಸ್ ಕೊಟ್ಟರೆ ಈ ಕಾಯಿ ತುರಿಯಲ್ಲೂ ಸ್ವಲ್ಪ ಸ್ವಲ್ಪ ಎಣ್ಣೆ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ತುಪ್ಪ ಜೊತೆಗೆ ಈ ಕಾಯಿ ತುರಿ ಎಣ್ಣೆ ಎರಡೂ ಮಿಕ್ಸ್ ಮಾಡಿಕೊಂಡು ರೈಸ್ ಜೊತೆಲಿ ತಿಂತಾಯಿದ್ರೆ ಅಂತೂ ಬಾಯಲ್ಲಿ ನೀರು ಬರ್ತಾಯಿದ್ದೆ ನನಗೆ ಇವಾಗ ಹೇಳ್ತಾ ಇದ್ರೆ, ಅಷ್ಟು ಚೆನ್ನಾಗಿರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಸೊ ರೈಸ್ನ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ನೀವು ಮಾಡಬೇಕಾಗಿರೋಂಥ ಒಂದು ಸಿಂಪಲ್ ಆಗಿರೋಂಥ ಒಂದು ಕೋಕೋನಟ್ ರೈಸ್ ರೆಡಿ ಆಗಿಬಿಡುತ್ತೆ. ಮಕ್ಕಳಂತೂ ತುಂಬಾ ಇಷ್ಟಪಡ್ತಾರೆ, ಯಾಕಂದರೆ ಕೊಬ್ಬರಿ, ಕಡಲೆ ಬೀಜ ಎಲ್ಲ ಇದೆ, ಗೋಡಂಬಿ ಎಲ್ಲ ಇದೆ ಅಲ್ವಾ. ಸೊ ಸೈಡಿಗೆ ಸಿಗ್ತಾಯಿದ್ರೆ ರೈಸ್ ಜೊತೆಲಿ ತಿನ್ನೋದಕ್ಕೂ ಸಹ ತುಂಬಾ ಎಕ್ಸಲೆಂಟ್ ಆಗಿರುತ್ತೆ ಇದು. ಸೊ ಒಂದು ಸತಿ ಟ್ರೈ ಮಾಡಿ, ಈ ಥರನೇ ಟ್ರೈ ಮಾಡಿ, ಬೇರೆ ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡ್ತೀರಾ ಇದೇ ಥರನೇ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ ಇದು. ಸೊ ನೋಡಿ, ಈಗ ನಾವು ಮುದ್ದೆ ಮಾಡಿಬಿಟ್ಟಿರ್ತೀವಿ, ಮಕ್ಕಳಿಗೆ ರೈಸ್ಗೆ ಅನ್ನ ಸಾಂಬಾರು ಹಾಕ್ಕೊಡೋಕ್ಕಾಗಲ್ಲ ಅನ್ನೋ ಒಂದು ಸಿಚುಯೇಷನ್ ಬಂದಾಗ ಈ ರೀತಿ ನಾವು ಮಾಡಿಕೊಟ್ಬಿಡ್ಬೋದು. ಸೊ ಇವಾಗ ನೆಕ್ಸ್ಟ್ ಇನ್ನೂ ತುಂಬಾ ಸಿಂಪಲ್ಲಾಗಿ ಆಗೋವಂಥ ಒಂದು ರೈಸು ಬೆಳ್ಳುಳ್ಳಿ ರೈಸ್. ಇದು ಶೀತ ಆಗಿದ್ದಾಗ ಮಕ್ಕಳಿಗೆ ತುಂಬಾ ಹೆಲ್ಪ್ಫುಲ್ ಆಗುವಂಥ ಒಂದು ರೈಸ್ ಇದು. ಸೊ ನೋಡಿ, ನಾನಿಲ್ಲಿ ಬೆಳ್ಳುಳ್ಳಿ ಜಸ್ಟ್ ಒಬ್ರಿಗೆ ಮಾತ್ರ ಮಾಡ್ತಾಯಿರೋದು. ಬೆಳ್ಳುಳ್ಳಿ, ಉಪ್ಪು ಮತ್ತು ಖಾರ ಇಷ್ಟನ್ನು ಹಾಕ್ಬಿಟ್ಟು ನೀಟಾಗಿ ನುಣ್ಣಕ್ಕೆ ಜಜ್ಕೊಳ್ಳಿ ಒಂದು ಕುಟಾಣಿಯಲ್ಲಿ. ಇದನ್ನು ಜಜ್ಕೊಂಡು ಸೈಡ್ಗೆ ಎತ್ತಿಟ್ಟು ಒಂದು ಬಾಣಲಿಗೆ ಎಣ್ಣೆ, ಸಾಸಿವೆ, ಕಡಲೆಬೇಳೆ ಮತ್ತು ಕರಿಬೇವಿನ ಸೊಪ್ಪು ಹಾಕಿ ನಾವು ಚೆಚ್ಚಿಟ್ಕೊಂಡಿರೋಂಥ ಒಂದು ಬೆಳ್ಳುಳ್ಳಿ ಪೇಸ್ಟ್ನ ಇದಕ್ಕೆ ಹಾಕ್ಬಿಟ್ಟು ಒಂದು ಮಿಕ್ಸ್ ಕೊಟ್ಟು ಇದಕ್ಕೆ ರೈಸ್ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಬೆಳ್ಳುಳ್ಳಿ ರೈಸ್ ರೆಡಿ ಆಯಿತು. ಈ ಮಕ್ಕಳಿಗೆ ಬಾಯಿ ಕೆಟ್ಟೋಗ್ಬಿಟ್ಟಿರುತ್ತಲ್ವ, ಜ್ವರ, ಕೆಮ್ಮು, ನೆಗಡಿ ಬಂದಾಗ ಆ ಟೈಮಲ್ಲಿ ಈ ಥರ ಮಾಡಿಕೊಟ್ರೆ ಮಕ್ಳಿಗೂ ಬಾಯಿಗೆ ಸ್ವಲ್ಪ ಟೇಸ್ಟಿಯಾಗಿ ಅನಿಸುತ್ತೆ, ಇಷ್ಟಪಟ್ಟು ಸಹ ತಿಂತಾರೆ. ಸೊ ನೆಕ್ಸ್ಟ್ ಈಗ ತುಂಬಾ ಹೆಲ್ತಿಯಾಗಿರೋಂಥ ಒಂದು ರೈಸು. ಈಗ ನೋಡಿ, ನೀವೇನಾದರೂ ಬೇರೆ ಪುಳಿಯೋಗರೆ, ಚಿತ್ರಾನ್ನ ಏನೋ ಒಂದು ಮಾಡಿಬಿಟ್ಟಿರ್ತೀರ, ಅದನ್ನು ಮಕ್ಕಳಿಗೆ ಕೊಡೋಕೆ ಅಷ್ಟು ಇಷ್ಟ ಆಗಲ್ಲ. ಯಾಕಂದರೆ ಬರೀ ರೈಸ್ ಅಲ್ವಾ, ಹೇಗೆ ಕೊಡೋದು ಅನ್ನೋ ಒಂದು ಮೈಂಡ್ಸೆಟ್ ಕೆಲವು ಪೇರೆಂಟ್ಸ್ಗಿರುತ್ತೆ. ನನಗಂತೂ ಹಾಗೇ, ಬರೀ ರೈಸ್ ಹೇಗೆ ಕೊಡೋದು ಅನ್ನೋದಿರುತ್ತೆ. ಆ ಟೈಮಲ್ಲಿ ಈ ಥರ ಮಾಡಿಕೊಂಡ್ರೆ ತುಂಬಾ ಬೆನಿಫಿಟ್ ಆಗುತ್ತೆ. ಮಕ್ಕಳಿಗೆ ಅಲ್ಲ, ಇದು ನಮಗೂ ಸಹ ವೆಯ್ಟ್ ಲಾಸ್ ಮಾಡೋರಿಗೆ, ರೈಸ್ ತಿನ್ನೋದು ಹೇಗಪ್ಪ ಅನ್ನೋರಿಗೂ ಸಹ ತುಂಬಾ ಬೆನಿಫಿಟ್ ಆಗುತ್ತೆ. ಒಂದು ಬೌಲ್ಗೆ ಕ್ಯಾರೆಟು, ಟೊಮೆಟೊ,
ಮುಲ್ಲಂಗಿ, ನೌಕೋಲು ಮತ್ತು ನೆನೆಸಿಟ್ಟಿರೋಂಥ ಒಂದು ಕಳೆ ಬೀಜ, ನಿಮ್ಗೆ ಏನೇನು ಬೇಕೋ ತರಕಾರಿ ಎಲ್ಲ ತರಕಾರಿನೂ ಹಾಕ್ಕೊಬೋದು. ಬೀಟ್ರೋಟು ಸಹ ಹಾಕ್ಕೊಬೋದು, ತೊಂದರೆ ಇಲ್ಲ. ಇವಾಗ ವೆಯ್ಟ್ ಲಾಸ್ ಮಾಡ್ತಾಯಿರೋರಿಗೆ ರೈಸ್ ತಿಂದರೆ ಜಾಸ್ತಿ ಕ್ಯಾಲ್ರೀಸ್ ಅನ್ನೋದಿರುತ್ತಲ್ವ, ಅವ್ರು ಈ ಥರ ಮಾಡ್ಕೊಂಡು ತಿಂದರೆ ಒಂದು ಸ್ಯಾಟಿಸ್ಫ್ಯಾಕ್ಷನ್. ಬೇರೆ ಅಡುಗೆ ಕುಕ್ ಮಾಡ್ಕೊಳ್ತಾ ಇದ್ದೀನಿ ಅನ್ನೋ ಒಂದು ಫೀಲೂ ಇರೋದಿಲ್ಲ, ಈ ರೀತಿ ಹೆಲ್ತಿಯಾಗಿ ತಿಂತಾ ಇದ್ದೀನಿ ಅನ್ನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ನು ಇರುತ್ತೆ. ನೋಡಿ, ನಾನಿಲ್ಲಿ ಕ್ಯಾರೆಟು, ನೌಕೋಲು, ಮುಲ್ಲಂಗಿ, ಸೌತೆಕಾಯಿ, ನೆನೆಸಿಟ್ಟಿರೋಂಥ ಒಂದು ಕಳೆ ಬೀಜ, ಟೊಮೆಟೊ, ನಾನು ಅವತ್ತು ಚಿತ್ರಾನ್ನ ಮಾಡಿದ್ದೆ, ಒಂದು ಸ್ವಲ್ಪ ಚಿತ್ರಾನ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ಇಷ್ಟು ಹಾಕ್ಬಿಟ್ಟು ಇದಕ್ಕೊಂದು ಒಳ್ಳೆ ಮಿಕ್ಸ್ ಕೊಟ್ಟರೆ ಹೆಲ್ತಿಯಾಗಿರೋಂಥ ಒಂದು ವೆಯ್ಟ್ ಲಾಸ್, ರೈಸಲ್ಲಿ ವೆಯ್ಟ್ ಲಾಸ್ ಆಗಿರೋಂಥ ಒಂದು ರೆಸಿಪಿನೇ ರೆಡಿ ಆಗಿಬಿಡುತ್ತೆ. ಡಯಟ್ ಮಾಡ್ತಾ ಇರೋರಿಗೆ ಇದಂತೂ ದಿ ಬೆಸ್ಟ್ ರೆಸಿಪಿ. ಮಕ್ಕಳಿಗೆ ಹೆಲ್ತಿಯಾಗಿ ಕೊಡ್ತಾ ಇದ್ದೀವಿ ಅನ್ನೋ ಒಂದು ಸ್ಯಾಟಿಸ್ಫ್ಯಾಕ್ಷನು ಸಹ ಇರುತ್ತೆ. ಮತ್ತು ಲಂಚ್ ಬಾಕ್ಸ್ಗೆ ಹಾಕಬೇಕಾದ್ರೆ ರೈಸ್ ಸ್ವಲ್ಪ ಜಾಸ್ತಿ ಹಾಕಿ ತರಕಾರಿ ಸ್ವಲ್ಪ ಕಡಿಮೆ ಹಾಕಿ ಕೊಡಿ, ಯಾಕಂದರೆ ವಾಟರ್ ಕಂಟೆಂಟ್ ಬಿಟ್ಕೊಳ್ಳೋ ಚಾನ್ಸಸ್ ಇರುತ್ತೆ, ಅದಕ್ಕೋಸ್ಕರ. ಸೊ ನೋಡ್ಕೊಂಡು ಮಾಡ್ಕೊಳ್ಳಿ. ಸೊ ನೋಡಿ ಎಷ್ಟು ಕಲರ್ಫುಲ್ಲಾಗಿದೆ. ನಮ್ಮಮ್ಮ ಏನೋ ಡಿಫ್ರೆಂಟಾಗಿ ಟ್ರೈ ಮಾಡಿಬಿಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಮಕ್ಕಳು ಸಹ ಇಷ್ಟಪಟ್ಟು ತಿಂತಾರೆ. ಸೊ ಫೈನಲ್ಲಾಗಿ ಈ ಕರ್ಡ್ ರೈಸು ದಿ ಬೆಸ್ಟ್ ಕರ್ಡ್ ರೈಸು. ನನಗೆ ಗೊತ್ತಿರೋ ಪ್ರಕಾರ ತುಂಬಾ ಚೆನ್ನಾಗಿತ್ತು ಈ ರೈಸು, ನನಗೆ ತುಂಬಾ ಇಷ್ಟ ಆಯ್ತು. ಇದು ಅಷ್ಟು ಹೆಲ್ದಿಯಾಗಿತ್ತು, ತಿನ್ನೋದಕ್ಕಂತೂ ಈ ಥರ ಬರುತ್ತೆ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಸೊ ತುಂಬಾ ರುಚಿಯಾಗಿತ್ತು. ಬನ್ನಿ ಹೇಗೆ ಮಾಡೋದಂತ ನೋಡೋಣ. ಸೊ ಮೊದಲಿಗೆ ಇಲ್ಲಿ ನಾರ್ಮಲಾಗಿ ಎಣ್ಣೆ, ಸಾಸಿವೆ, ಕರಿಬೇವು, ಸ್ವಲ್ಪ ಕಡಲೆಬೇಳೆ ಹಾಕ್ಕೊಳ್ಳಿ, ಜಾಸ್ತಿ ಬೇಡ. ಸೊ ನಿಮಗೆ ಗೋಡಂಬಿ ಜಾಸ್ತಿ ಬೇಕಾದರೆ ಜಾಸ್ತಿ ಹಾಕ್ಕೊಬೋದು, ತೊಂದರೆ ಇಲ್ಲ. ಸ್ವಲ್ಪ ದ್ರಾಕ್ಷಿನೂ ಸಹ ಆ್ಯಡ್ ಮಾಡ್ಕೊಳ್ಳಿ ಇಷ್ಟ ಇರೋರಿಗೆ, ಬಟ್ ನಂಗೆ ಕರ್ಡ್ ರೈಸ್ಗೆ ದ್ರಾಕ್ಷಿ ಏನು ಅಷ್ಟೊಂದು ಇಷ್ಟ ಆಗೋಲ್ಲ, ಅದಕ್ಕೆ ನಾನು ಸ್ಕಿಪ್ ಮಾಡಿದ್ದೀನಿ. ಸೊ ಇದಾದಮೇಲೆ ಇದಕ್ಕೆ ಸ್ವಲ್ಪ ಕ್ಯಾರೆಟ್ ತುರಿ ನೆನಪಿರಲಿ, ಸಣ್ಣಗೆ ತುರಿದಿರಬೇಕು, ಜಾಸ್ತಿ ದೊಡ್ಡಕ್ಕೆ ಬೇಡ. ಎಷ್ಟು ಸಣ್ಣಕ್ಕಾದರೆ ಅಷ್ಟು ಸಣ್ಣಕ್ಕೆ ಸುರ್ಕೊಂಡಿರಿ. ನೆಕ್ಸ್ಟ್ ನಾನು ಆ್ಯಡ್ ಮಾಡ್ತಿರೋದು ಕೊಬ್ಬರಿ. ಇದಕ್ಕೆ ಈ ಕರ್ಡ್ ರೈಸ್ಗೆ ಈ ಕೊಬ್ಬರಿಯಿಂದನೇ ಟೇಸ್ಟ್ ಜಾಸ್ತಿ ಆಗಿದೆ ಅಂತ ನನಗೆ ಫೀಲ್ ಆಯಿತು, ಅಷ್ಟು ರುಚಿಯಾಗಿತ್ತು. ನೋಡಿ, ಅದನ್ನು ಆಗಿದ ತಕ್ಷಣ ಸ್ಟವ್ ಆಫ್ ಮಾಡಿಬಿಡಬೇಕು, ಬೇಯಿಸೋ ಅವಶ್ಯಕತೆ ಇಲ್ಲ. ಕ್ಯಾರೆಟು ಮತ್ತು ನೌಕೋಲು ಹಾಕಿದ ತಕ್ಷಣ ಸ್ಟವ್ ಆಫ್ ಮಾಡಿ ಆಮೇಲೆ ಸೈಡ್ಗೆ ಇಟ್ಕೊಂಡು ರೈಸು, ಮೊಸರನ್ನಕ್ಕೆ ಅಟ್ರಾಕ್ಷನ್ನೇ ಬಂದು ದಾಳಂಬಿ, ಮೊಸರು ಹಾಕ್ಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿಬಿಟ್ರೆ, ಸ್ವಲ್ಪ ಉಪ್ಪಿನಕಾಯಿ ಹಾಕ್ಕೊಂಡು ತಿಂತಾಯಿದ್ರೆ ಎಷ್ಟು ಎಕ್ಸಲೆಂಟ್ ಆಗಿರುತ್ತೆ ಅಂದರೆ ಅಷ್ಟು ಎಕ್ಸಲೆಂಟ್ ಆಗಿರುತ್ತೆ, ಇಷ್ಟೇ. ಸೊ ನೋಡಿ, ಈ ಒಂದು 5 ರೆಸಿಪೀಸು ತುಂಬಾ ಈಸಿಯಾಗಿ ಆಗುತ್ತೆ. ಸೊ ಇದೇ ಥರ ಡಿಫ್ರೆಂಟಾಗಿ ಈಸಿಯಾಗಿ ಆಗುವಂಥ ಒಂದು ಅಡುಗೆಗಳಿಗೆ ನನ್ನ ಚಾನಲ್ನ ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ. ಸೊ ಈ ಒಂದು ರೆಸಿಪೀಸ್ ಇಷ್ಟ ಆದರೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ, ಬೇರೆಯವ್ರಿಗೂ ಸಹ ಶೇರ್ ಮಾಡಿ. ಥ್ಯಾಂಕ್ ಯು.